ಮ್ಯಾಂಗೋ ಸೀಸನಲ್ಲಿ ಮಾವಿನ ಹಣ್ಣಿನಿಂದ ಬಗೆ ಬಗೆಯಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ ಅಲ್ವಾ. ಅದಕ್ಕೇ ಇವತ್ತೊಂದು ಸುಲಭವಾಗಿರೋ ರುಚಿಯಾಗಿರೋ ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಮಾವಿನ ಹಣ್ಣನ್ನ ಕಟ್ ಮಾಡಿ ತಿರುಳೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ಮ್ಯಾಂಗೋ ಪ್ಯೂರಿ ತಯಾರಾಯಿತು. ಇವಾಗ ಒಂದು ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ಅರ್ಧ ಕಪ್ ಡೆಸಿಕೇಟೆಡ್ ಕೊಕೊನಟ್ ಹಾಕಿ 2-3 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಡೆಸಿಕೇಟೆಡ್ ಕೊಕೊನಟ್ ಹುರಿದ ಕೂಡಲೇ ಇದಕ್ಕೆ ಅರ್ಧ ಕಪ್ ಮ್ಯಾಂಗೋ ಪ್ಯೂರಿ ಹಾಕಿ 4-5 ನಿಮಿಷ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಗ್ಚಬೇಕು. ಡೆಸಿಕೇಟೆಡ್ ಕೊಕೊನಟ್ ಮತ್ತು ಮ್ಯಾಂಗೋ ಪ್ಯೂರಿ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ 1/4 ಕಪ್ ಸಕ್ಕರೆ ಹಾಕಿ ಸಕ್ಕರೆ ಎಲ್ಲ ಕರಗಿ ಗಟ್ಟಿಯಾಗಿ ಹೊಂದ್ಕೊಂಡು ತಳ ಬಿಟ್ಕೊಂಡು ಬರೋ ತನಕನೂ ಹುರ್ಕೋಬೇಕು. ಇದು ಒಂದು 4-5 ನಿಮಿಷ ಟೈಮ್ ತೊಗೊಳುತ್ತೆ. ತುಂಬ ಈಸಿಯಾಗಿ ಬೇಗನೆ ಆಗೋ ಸ್ವೀಟ್ ರೆಸಿಪಿ ಇದು. ಬರೀ 3 ಸಾಮಗ್ರಿ ಸಾಕು. ಒಟ್ಟಾರೆ ಒಂದು 6-7 ನಿಮಿಷದಲ್ಲೆಲ್ಲ ಇದು ರೆಡಿ ಆಗಿಬಿಡುತ್ತೆ. ಇವಾಗ ನೋಡಿ, ಇದು ತಳ ಬಿಟ್ಕೊಂಡು ಬರ್ತಾ ಇದೆ. ಈ ಹಂತದಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಚಿಕ್ಕ ಚಿಕ್ಕ ಉಂಡೆ ಕಟ್ಕೊಂಡ್ರೆ ಮ್ಯಾಂಗೋ ಲಡ್ಡು ಅಥವಾ ಮ್ಯಾಂಗೋ ಮಿನಿ ಬಾಲ್ಸ್ ತಯಾರಾಗುತ್ತೆ. ನಾನು ಇಲ್ಲಿ ಎಲ್ಲ ಲಡ್ಡುನೂ ಒಂದೇ ಗಾತ್ರದಲ್ಲಿರಲಿ ಅಂತ 1 ಟೇಬಲ್ ಸ್ಪೂನ್ ಸಹಾಯದಿಂದ ಅಳತೆ ಮಾಡ್ತಾಯಿದ್ದೀನಿ. ಇವಾಗ ಈ ಥರ ಚಿಕ್ಕ ಚಿಕ್ಕ ಉಂಡೆ ಕಟ್ಕೊಂಡು ಡೆಸಿಕೇಟೆಡ್ ಕೋಕೋನಟ್ ಹಚ್ಚಿದರೆ ಮಾವಿನ ಹಣ್ಣಿನ ಲಡ್ಡು ಅಥವಾ ಮ್ಯಾಂಗೋ ಮಿನಿ ಬಾಲ್ಸ್ ಸೂಪರ್ ಈಸಿ ಆ್ಯಂಡ್ ಟೇಸ್ಟಿಯಾಗಿ 10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ನೀವು ಮ್ಯಾಂಗೋ ಸೀಸನ್ನಲ್ಲಿ ಈ ಸ್ವೀಟ್ ರೆಸಿಪಿನ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಮನೆ ಮಂದಿಯೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಏನಾದರೂ ಸ್ಪೆಷಲ್ ಒಕೇಶನ್ನಲ್ಲೂ ಕೂಡ ಒಂದು ಮಾವಿನ ಹಣ್ಣು, ಅರ್ಧ ಕಪ್ ಡೆಸಿಕೇಟೆಡ್ ಕೊಕೊನಟ್, 1/4 ಕಪ್ ಸಕ್ಕರೆ ಇದ್ದರೆ ಸಾಕು. ಅಂಗಡಿ ಅಂತಹ ಸ್ವೀಟು ಮನೆಯಲ್ಲೇ ತಯಾರಾಗುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಇಲ್ಲಿ 7 ಮ್ಯಾಂಗೋ ಮಿನಿ ಬಾಲ್ಸ್ ಅಥವಾ ಮಾವಿನ ಹಣ್ಣಿನ ಲಡ್ಡು ತಯಾರಾಗಿದೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.